ಅಗ್ನಿ ಇನ್ಫಿನಿಟಿ ಕಂಪನಿಯ ಬೋರ್ಡ್ ರೂಮ್ನಲ್ಲಿ ವಾತಾವರಣ ಬೆಂಕಿ ಉಂಡೆಯಂತಿತ್ತು. ಎದುರಾಳಿ ಸಿಂಹ ಗ್ರೂಪ್ಸ್ನವರು ಅದ್ವೈತ್ನ ಹೊಸ ಪ್ರಾಜೆಕ್ಟ್ ಅನ್ನು ಹೇಗಾದರೂ ಮಾಡಿ ತಡೆಯಬೇಕು ಎಂದು ಹೊಂಚು ಹಾಕಿದ್ದರು. ಆದರಿಗೆ ಅಲ್ಲಿಗೆ ಅದ್ವೈತ್ ಎಂಟ್ರಿ ಕೊಟ್ಟ ಶೈಲಿಯೇ ಬೇರೆ ಇತ್ತು. ಬ್ಲ್ಯಾಕ್ ಸೂಟ್, ಕೆದರಿದ ಕೂದಲು, ಕಣ್ಣಲ್ಲಿ ನಾನೇ ರಾಜ ಅನ್ನೋ ಅಹಂಕಾರದ ಕಳೆ. ಅದ್ವೈತ್ ಬಂದು ತನ್ನ ಸೀಟ್ ಮೇಲೆ ಕುಳಿತಾಗ ಇಡೀ ರೂಮ್ ಸೈಲೆಂಟ್ ಆಯ್ತು. ಅವನ ಪಕ್ಕದಲ್ಲೇ ಸಮರ್ಥ್ ತನ್ನ ಲ್ಯಾಪ್ಟಾಪ್ ಹಿಡಿದು ರೆಡಿಯಾಗಿದ್ದ. ಅಣ್ಣ ಸನ್ನೆ ಮಾಡಿದರೆ ಸಾಕು, ಶತ್ರುಗಳನ್ನು ಡೇಟಾದಲ್ಲೇ ಸುಟ್ಟು ಹಾಕುವ ಸಾಮರ್ಥ್ಯ ಸಮರ್ಥ್ನದ್ದು. ಇತ್ತ ತ್ರಿಲೋಕ್ ಅಣ್ಣನ ಮೇಲೆ ಎಷ್ಟೇ ವೈಯಕ್ತಿಕ ಬೇಸರವಿದ್ದರೂ ಕಂಪನಿಯ ಮರ್ಯಾದೆ ಅಂತ ಬಂದಾಗ ಹುಲಿಯಂತೆ ನಿಂತಿದ್ದ. ಸಿಂಹ ಗ್ರೂಪ್ಸ್ನ ಮಾಲೀಕರು ಅಸಭ್ಯವಾಗಿ ಮಾತನಾಡಲು ಶುರು ಮಾಡಿದಾಗ ಅದ್ವೈತ್ ತನ್ನ ಗಂಭೀರ ಧ್ವನಿಯಲ್ಲಿ ಹೇಳಿದ, ಮಾರ್ಕೆಟ್ನಲ್ಲಿ ಸಿಂಹಗಳು ಇರಬಹುದು, ಆದರೆ ಈ ಸಾಮ್ರಾಜ್ಯ ಅಗ್ನಿವಂಶದ್ದು. ಸುಟ್ಟು ಹೋಗೋಕೆ ಮುಂಚೆ ಹೊರಗೆ ಹೋಗಿ. ಅದ್ವೈತ್ನ ಈ ಡ್ಯಾಶಿಂಗ್ ಸ್ಟೈಲ್ ಮತ್ತು ಮೂವರು ಅಣ್ಣ ತಮ್ಮಂದಿರ ಒಗ್ಗಟ್ಟು ನೋಡಿ ರೈವಲ್ ಕಂಪನಿಯವರು ಸೋತು ಸುಣ್ಣವಾಗಿ ಅಲ್ಲಿಂದ ಕಾಲ್ಕಿತ್ತರು. ಈ ಕಡೆ ಮನೆಯಲ್ಲೇ ಸುಮ್ಮನೆ ಕೂರಲಾರದ ಶ್ರೇಯಾ ಹೇಗಾದರೂ ಮಾಡಿ ಅದ್ವೈತ್ ಕಂಪನಿ ಒಳಗೆ ಸೇರಿಕೊಂಡು ಅಲ್ಲಿ ಧನ್ಯಾಳ ಹೆಸರಿಗೆ ಕೆಟ್ಟ ಹೆಸರು ತರಬೇಕು ಅಂತ ತನ್ನ ತಾಯಿ ಜೊತೆ ಫೋನಿನಲ್ಲಿ ಪ್ಲಾನ್ ಮಾಡ್ತಿದ್ಲು. ಇದನ್ನ ಕೇಳಿಸಿಕೊಂಡ ಸಾವಿತ್ರಿ ಅವರು ಶ್ರೇಯಾಳನ್ನ ಹಾಲ್ಗೆ ಕರೆದರು. ಸಾವಿತ್ರಿ ಬಹಳ ಗಂಭೀರವಾಗಿ, ನೋಡು ಶ್ರೇಯಾ, ಈ ಅಗ್ನಿವಂಶದ ಆಫೀಸ್ ಮೆಟ್ಟಿಲು ಹತ್ತಬೇಕು ಅಂದ್ರೆ ಯೋಗ್ಯತೆ ಇರಬೇಕು, ಪಿತೂರಿ ಅಲ್ಲ. ನೀನು ಅಲ್ಲಿಗೆ ಹೋಗಿ ಏನಾದರೂ ಆಟ ಆಡೋಕೆ ನೋಡಿದ್ರೆ ಈ ಮನೆಯಿಂದ ಮಾತ್ರವಲ್ಲ, ಈ ಊರಿನಿಂದಲೇ ನಿನ್ನನ್ನು ಹೊರಹಾಕ್ತೀನಿ, ನೆನ್ಪಿಟ್ಕೋ. ನಿನ್ನ ಬುದ್ಧಿ ನಿನ್ನ ಹತ್ರ ಇರ್ಲಿ. ಸಾವಿತ್ರಿ ಅವರ ಈ ಗರ್ಜನೆಗೆ ಶ್ರೇಯಾ ನಡುಗಿ ಹೋದಳು. ಅವಳ ಮುಖ ಸಣ್ಣದಾಗಿ ಹೋಗಿತ್ತು. ಹುಷಾರಿಲ್ಲದೆ ಹಾಸ್ಪಿಟಲ್ ಅಲ್ಲಿ ಇದ್ದ ಗಿರಿಜಮ್ಮ ನಿಶ್ಚಿತಾರ್ಥಕ್ಕೆ ಬರಲಾಗದೆ ಈಗ ಮನೆಗೆ ಪ್ರತ್ಯಕ್ಷಳಾಗಿದ್ದಳು. ರಮೇಶ್ ಆಫೀಸ್ಗೆ ಹೋದದ್ದೇ ತಡ. ಗಿರಿಜಮ್ಮ ಮತ್ತು ಗಾಯತ್ರಿ ತಮ್ಮ ಅಸಲಿ ರೂಪ ತೋರಿಸಿದರು. ಗಾಯತ್ರಿಯ ಮುರಿದ ಕೈ ನೋಡಿ ಗಿರಿಜಮ್ಮನಿಗೆ ಧನ್ಯಾ ಮತ್ತು ಕಲ್ಯಾಣಿಯನ್ನ ಕೊಂದು ಹಾಕುವಷ್ಟು ಸಿಟ್ಟು ಬಂದಿತ್ತು. ಗಿರಿಜಮ್ಮ ಕಲ್ಯಾಣಿಗೆ ಬೈಯುತ್ತಾ, ಏನೇ ಕಲ್ಯಾಣಿ, ನಿನ್ನ ಮಗಳನ್ನ ಅಗ್ನಿವಂಶದವನಿಗೆ ಕೊಟ್ಟ ತಕ್ಷಣ ನಾವೆಲ್ಲ ನಿನ್ನ ಕಾಲು ಕೆಳಗೆ ಇರಬೇಕು ಅನ್ಕೊಂಡಿದ್ಯಾ? ನನ್ನ ಮಗಳ ಕೈ ಮುರಿದಿರೋ ಆ ಅದ್ವೈತ್ ನನ್ನ ಸುಮ್ಮನೆ ಬಿಡಲ್ಲ. ಅವನಿಗಿಂತ ಮುಂಚೆ ಮೆರೆಯೋ ನಿನ್ನ ಮಗಳ ಕಾಲನ್ನೇ ಮುರಿದು ಕೈಗೆ ಕೊಡ್ತೀನಿ ನೋಡು. ಇಷ್ಟೆಲ್ಲ ಗಲಾಟೆ ನಡೆಯುತ್ತಿದ್ದರೂ ಗಾಯತ್ರಿ ಮಾತ್ರ ಸುಮ್ಮನೆ ಮೂಲೆಯಲ್ಲಿ ಕುಳಿತು ಕಣ್ಣೀರು ಹಾಕುವ ನಾಟಕ ಆಡುತ್ತಿದ್ದಳು. ಅಮ್ಮ ಬೇಡ ಬಿಡು, ಇದೆಲ್ಲ ನನ್ನ ಹಣೆ ಬರಹ ಎನ್ನುತ್ತಾ ಕಲ್ಯಾಣಿಯ ನಂಬಿಕೆ ಗಳಿಸಲು ನೋಡುತ್ತಿದ್ದಳು. ಆದರೆ ಅವಳ ಮನಸ್ಸಿನೊಳಗೆ ಒಂದು ಭೀಕರವಾದ ವಿಷದ ಪ್ಲಾನ್ ರೆಡಿಯಾಗುತ್ತಿತ್ತು. ಗಾಯತ್ರಿ, ಮನಸ್ಸಲ್ಲೇ ಕೈ ಮುರಿದಿರೋ ನೋವನ್ನ ನಾನು ಮರೆಯಲ್ಲ. ನೀನು ಮದುವೆ ಮಂಟಪದಲ್ಲಿ ಅನುಭವಿಸ್ತೀಯ ಧನ್ಯಾ. ಮದುವೆ ಮಂಟಪದಲ್ಲಿ ಧನ್ಯಾ ತಾಳಿ ಕಟ್ಟಿಸಿಕೊಳ್ಳೋಕೆ ಮುಂಚೆ ಅವಳು ಜೀವಂತವಾಗಿ ಇರದ ಹಾಗೆ ಮಾಡ್ತೀನಿ. ಅದಕ್ಕೆ ಈ ಭೀಕರ ಪ್ಲಾನ್ ಕೆಲಸ ಮಾಡುತ್ತೆ. ಗಾಯತ್ರಿ ಈಗ ಹಾವಿನ ತರ ಹಸಿದಿದ್ದಾಳೆ. ಧನ್ಯಾ ಜೀವನದಲ್ಲಿ ಈಗ ಒಂದು ಪ್ರಮುಖ ಘಟ್ಟ. ಅವಳ ಸೆಕೆಂಡ್ ಇಯರ್ 3rd ಸೆಮಿಸ್ಟರ್ ಪರೀಕ್ಷೆಗಳು ಶುರುವಾಗಿದ್ದವು. ಇಷ್ಟು ದಿನದ ಸಂಕಷ್ಟಗಳ ನಡುವೆಯೂ ಧನ್ಯಾ ಓದಿನಲ್ಲಿ ತನ್ನ ಗಮನ ಕಳೆದುಕೊಂಡಿರಲಿಲ್ಲ. ಧನ್ಯಾ ಮತ್ತು ಲೀಲಾ ಇಬ್ರು ಕಾಲೇಜಿನ ಲೈಬ್ರರಿಯಲ್ಲಿ ಗಂಟೆಗಟ್ಟಲೆ ಕೂತು ಓದುತ್ತಿದ್ದರು. ಲೀಲಾಳಿಗೆ ಧನ್ಯಾಳೇ ದೊಡ್ಡ ಇನ್ಸ್ಪಿರೇಷನ್. ಧನ್ಯಾ, ನೀನು ಇಷ್ಟು ಕಷ್ಟದಲ್ಲೂ ಇಷ್ಟು ಚೆನ್ನಾಗಿ ಓದ್ತೀಯಲ್ಲ, ನಿನ್ನನ್ನು ನೋಡಿ ನಾನು ಕಲಿಯಬೇಕು ಅಂತ ಲೀಲಾ ಹೇಳ್ತಿದ್ಲು. ಇತ್ತ ಅದಿತಿ ಕೂಡ ತನ್ನ ಎಕ್ಸಾಮ್ಸ್ಗಾಗಿ ಫುಲ್ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ಲು. ಅದ್ವೈತ್ ಕೂಡ ಧನ್ಯಾಳಿಗೆ ಓದೋದಕ್ಕೆ ಬೇಕಾದ ಎಲ್ಲ ಸೌಲಭ್ಯ ಮಾಡಿಕೊಟ್ಟಿದ್ದ. ಆಗಾಗ ಫೋನ್ ಮಾಡಿ ಎಕ್ಸಾಮ್ ಬಗ್ಗೆ ಟೆನ್ಷನ್ ತಗೋಬೇಡ, ನೀನು ಖಂಡಿತ ಟಾಪರ್ ಆಗ್ತೀಯ ಅಂತ ಧೈರ್ಯ ತುಂಬುತ್ತಿದ್ದ. ಆದರೆ ಶ್ರೇಯಾ ಕಥೆಯೇ ಬೇರೆ ಇತ್ತು. ಅವಳಿಗೆ ಈಗ 5th ಸೆಮಿಸ್ಟರ್ ಪರೀಕ್ಷೆಗಳು ಹತ್ತಿರ ಬರ್ತಿದ್ವು. ಓದೋದ್ರಲ್ಲಿ ಕಿಂಚಿತ್ತೂ ಆಸಕ್ತಿ ಇರಲಿಲ್ಲ. ಅವಳ ತಲೆಯಲ್ಲಿ ಬರೀ ಧನ್ಯಾಳ ಮದುವೆ ಹೇಗಾದ್ರೂ ಮಾಡಿ ನಿಲ್ಲಿಸಬೇಕು ಅನ್ನೋ ಪಿತೂರಿಗಳೇ ತುಂಬಿದ್ದವು. ಶ್ರೇಯಾ ಮನ್ಸಲ್ಲೇ, ನಾನು ಫೇಲ್ ಆದ್ರೂ ಪರವಾಗಿಲ್ಲ, ಆದರೆ ಈ ಧನ್ಯಾ ಮಾತ್ರ ಎಕ್ಸಾಮ್ ಬರೆಯೋಕೆ ಹೋಗಬಾರ್ದು. ಅವಳು ಎಕ್ಸಾಮ್ ಬರೆದು ಪಾಸ್ ಆದರೆ ಅಗ್ನಿವಂಶದ ಮನೆಯಲ್ಲಿ ಅವಳಿಗೆ ಇನ್ನು ಬೆಲೆ ಜಾಸ್ತಿ ಆಗುತ್ತೆ. ಅವಳನ್ನ ಪರೀಕ್ಷೆ ದಿನವೇ ಮನೆಯಲ್ಲಿ ಲಾಕ್ ಮಾಡಬೇಕು, ಇಲ್ಲ ಅಂದ್ರೆ ಬೇರೆ ಏನಾದ್ರೂ ಮಾಡಬೇಕು. ಶ್ರೇಯಾ ತನ್ನ ಅಮ್ಮ ಗಾಯತ್ರಿ ಮತ್ತು ಅಜ್ಜಿ ಗಿರಿಜಮ್ಮನ ಜೊತೆ ಸೇರಿ ಧನ್ಯಾಳ ಪರೀಕ್ಷೆಯನ್ನ ಹಾಳು ಮಾಡೋಕೆ ಒಂದು ಕುತಂತ್ರದ ಪ್ಲಾನ್ ರೆಡಿ ಮಾಡಿದಳು. ಪರೀಕ್ಷೆಯ ಮೊದಲ ದಿನ ಧನ್ಯಾ ಬೆಳ್ಳಂಬೆಳಗ್ಗೆ ಎದ್ದು ದೇವರಿಗೆ ಕೈ ಮುಗಿದು ಹೊರಡೋಕೆ ರೆಡಿಯಾದಳು. ಹೊಸ ಸ್ಕೂಟಿ ಕೀ ತಗೊಂಡು ಹೊರಗೆ ಬರುವಷ್ಟರಲ್ಲಿ ಶ್ರೇಯಾ ತನ್ನ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದಳು. ಧನ್ಯಾ ಪರ್ಸ್ನಲ್ಲಿದ್ದ ಹಾಲ್ ಟಿಕೆಟ್ ಅನ್ನ ಶ್ರೇಯಾ ಯಾರಿಗೂ ಗೊತ್ತಾಗದ ಹಾಗೆ ಕದ್ದು ಬಿಟ್ಟಿದ್ದಳು. ಧನ್ಯಾ ಕಾಲೇಜಿಗೆ ಬೇಗ ಹೋಗಬಾರ್ದು ಅಂತ ಅವಳ ಹೊಸ ಸ್ಕೂಟಿಯ 2 ಟೈರ್ಗಳ ಗಾಳಿಯನ್ನು ಶ್ರೇಯಾ ರಾತ್ರಿಯೇ ತೆಗೆಸಿಬಿಟ್ಟಿದ್ದಳು. ಧನ್ಯಾ ಹೊರಗೆ ಬಂದು ಸ್ಕೂಟಿ ಹತ್ತಿದಾಗ ಟೈರ್ ಫ್ಲಾಟ್ ಆಗಿರೋದು ನೋಡಿ ಗಾಬರಿಯಾದಳು. ಅಯ್ಯೋ, ಈಗಷ್ಟೇ ತಗೊಂಡಿರೋ ಗಾಡಿ ಹೀಗಾಗೋಕೆ ಸಾಧ್ಯವೇ ಇಲ್ಲ, ಟೈಮ್ ಬೇರೆ ಆಗ್ತಿದೆ ಅಂತ ಒದ್ದಾಡೋಕೆ ಶುರು ಮಾಡಿದಳು.
ಪರ್ಸ್ ಚೆಕ್ ಮಾಡಿದ್ರೆ ಹಾಲ್ ಟಿಕೆಟ್ ಕೂಡ ಇರಲಿಲ್ಲ. ದೂರ ನಿಂತು ಶ್ರೇಯಾ ಮತ್ತು ಗಾಯತ್ರಿ ಇದನ್ನ ನೋಡಿ ಮುಗುಳ್ನಗುತ್ತಿದ್ದರು. ಇವತ್ತು ಪರೀಕ್ಷೆ ಬರೆಯೋಕೆ ಹೋದ್ರಲ್ವಾ ಮಹಾರಾಣಿ, ನೋಡೋಣ ಈಗ ಹೇಗೆ ಹೋಗ್ತೀಯಾ ಅಂತ ಎಂದು ಶ್ರೇಯಾ ಮನಸ್ಸಲ್ಲೇ ಅಂದುಕೊಂಡಳು. ಧನ್ಯ ಕಣ್ಣಲ್ಲಿ ನೀರು ತುಂಬಿಕೊಂಡು ಇವತ್ತು ಮೊದಲನೇ ಪೇಪರ್, ಇದು ಮಿಸ್ ಆದರೆ ನನ್ನ ಇಡೀ ವರ್ಷ ವೇಸ್ಟ್ ಆಗುತ್ತೆ ಅಂತ ಅಳುತ್ತಾ ನಿಂತಿದ್ದಳು. ಅಮ್ಮ ಕಲ್ಯಾಣಿಗೂ ಏನು ಮಾಡಬೇಕು ಅಂತ ತೋಚಲಿಲ್ಲ. ಅಷ್ಟರಲ್ಲಿ ಧನ್ಯ ಫೋನ್ ರಿಂಗ್ ಆಯಿತು. ಅದು ಅದ್ವೈತ್. ಧನ್ಯ, ಆಲ್ ದಿ ಬೆಸ್ಟ್ ಹೇಳೋಕೆ ಫೋನ್ ಮಾಡಿದೆ, ರೆಡಿ ಆಗಿದ್ದೀಯಾ ಅಲ್ವಾ? ಧನ್ಯ ಅಳುತ್ತಾ, ಸರ್ ಹಾಲ್ ಟಿಕೆಟ್ ಕಾಣಿಸ್ತಿಲ್ಲ, ಸ್ಕೂಟಿ ಕೂಡ ಪಂಚರ್ ಆಗಿದೆ ಸರ್, ಯಾರೋ ಬೇಕಂತಲೇ ಮಾಡಿದ್ದಾರೆ ಅನಿಸುತ್ತೆ, ನನಗೆ ಎಕ್ಸಾಮ್ ಬರೆಯೋಕೆ ಆಗಲ್ಲ ಅನಿಸುತ್ತೆ. ಅದ್ವೈತ್ ಧ್ವನಿ ಬದಲಾಯಿತು. ಅವನಿಗೆ ಈ ಪಿತೂರಿಯ ಹಿಂದೆ ಯಾರಿದ್ದಾರೆ ಅಂತ ಅರ್ಥವಾಗೋಕ್ಕೆ ಕ್ಷಣ ಸಾಕಾಗಿತ್ತು. ಧನ್ಯ, ನೀನು ಎಲ್ಲೂ ಹೋಗಬೇಡ, ಅಲ್ಲೇ ಇರು, 5 ನಿಮಿಷದಲ್ಲಿ ನಾನು ಬರ್ತೀನಿ. ಇವತ್ತು ನೀನು ಪರೀಕ್ಷೆ ಬರೆಯೋದನ್ನು ಯಾರಿಂದಲೂ ತಡೆಯೋಕ್ಕಾಗಲ್ಲ. ಅದ್ವೈತ್ ಗಾಡಿ ಓಡಿಸಿಕೊಂಡು ಬರೋ ವೇಗ ನೋಡಿದ್ರೆ ಅಲ್ಲಿ ಏನೋ ದೊಡ್ಡ ಪ್ರಳಯ ಆಗೋದು ಖಂಡಿತ ಅಂತ ಅನ್ನಿಸ್ತಿತ್ತು. ಧನ್ಯಾಳ ಮನೆ ಮುಂದೆ ಬಂದು ಟೈರ್ ಸೌಂಡ್ ಮಾಡ್ತಾ ಕಾರು ನಿಲ್ಲಿಸಿದ. ಅವನ ಕಣ್ಣಲ್ಲಿರೋ ಸಿಟ್ಟು ನೋಡಿ ಮನೆಯಲ್ಲಿದ್ದ ಗಾಯತ್ರಿ ಮತ್ತು ಶ್ರೇಯಾಗೆ ಎದೆ ಬಡಿತ ಜೋರಾಯಿತು. ಅದ್ವೈತ್ನ ರೌದ್ರಾವತಾರ ಮತ್ತು ಎಂಟ್ರಿ. ಅದ್ವೈತ್ನ ನೇರವಾಗಿ ಮನೆ ಒಳಗೆ ನುಗ್ಗಿದ. ಅಲ್ಲಿ ಅಳುತ್ತಾ ನಿಂತಿದ್ದ ಧನ್ಯಾಳನ್ನು ನೋಡಿ ಅವನಿಗೆ ಇನ್ನೂ ಸಿಟ್ಟು ಬಂತು. ಅದ್ವೈತ್, ಧನ್ಯ ಕಣ್ಣೀರು ಒರೆಸು, ನೀನು ಎಕ್ಸಾಮ್ ಬರೆಯೋದು ಗ್ಯಾರಂಟಿ, ಇಲ್ಲಿ ಯಾರೋ ಆಡಿರೋ ಈ ಚೀಪ್ ಗೇಮ್ಗೆ ಇವತ್ತೇ ಎಂಡ್ ಮಾಡ್ತೀನಿ. ಅವನು ನೇರವಾಗಿ ಶ್ರೇಯಾ ಮತ್ತು ಗಾಯತ್ರಿ ನಿಂತಿದ್ದ ಕಡೆ ಹೋದ. ಶ್ರೇಯಾ ಹೆದರಿಕೊಂಡು ಅಮ್ಮನ ಹಿಂದೆ ಅಡಗಿಕೊಳ್ಳೋಕೆ ನೋಡಿದ್ಲು. ಅದ್ವೈತ್ ಗರ್ಜಿಸುತ್ತಾ, ಶ್ರೇಯಾ ಹಾಲ್ ಟಿಕೆಟ್ ಇಲ್ಲಿದೆ ಅಂತ ಮರ್ಯಾದೆಯಿಂದ ಕೊಟ್ಬಿಡೋ, ಇಲ್ಲಾಂದ್ರೆ ಇವತ್ತು ಪೊಲೀಸರು ಬಂದು ನಿನ್ನನ್ನು ಎತ್ಕೊಂಡು ಹೋಗ್ತಾರೆ. ನಿನ್ನ ರೂಮ್ ಸರ್ಚ್ ಮಾಡೋಕೆ ನನಗೆ 1 ಸೆಕೆಂಡ್ ಸಾಕು. ಗಾಯತ್ರಿ ನಡುಗುತ್ತಾ, ಅದು ಅದ್ವೈತ್, ನಮಗೆ ಗೊತ್ತಿಲ್ಲಪ್ಪ, ಅವಳೇ ಎಲ್ಲಿಯೋ ಕಳೆದುಕೊಂಡಿರ್ಬೋದು. ಅದ್ವೈತ್ ನಗುತ್ತಾ ತನ್ನ ಫೋನ್ ತೆಗೆದ. ನಿಮಗೆ ಗೊತ್ತಿಲ್ಲ ಅಲ್ವಾ, ಆದರೆ ನನ್ನ ಟೆಕ್ನಾಲಜಿಗೆ ಗೊತ್ತು. ಅದ್ವೈತ್ ಮೊದಲೇ ಧನ್ಯಾಳ ಸ್ಕೂಟಿ ಹತ್ತಿರ ಬಂದು ಹಾಲ್ನಲ್ಲಿ ಒಂದು ಸಣ್ಣ ಸೆಕ್ಯೂರಿಟಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದ. ಗಾಯತ್ರಿ ತನ್ನ ಶ್ರೇಯಾ ಮೇಲೆ ಡೌಟ್ ಇದ್ದಿದ್ದಕ್ಕೆ ಅವನು ಫೋನ್ನಲ್ಲಿ ವಿಡಿಯೋ ಪ್ಲೇ ಮಾಡಿ ಎಲ್ಲರ ಮುಂದೆ ಹಿಡಿದ. ಅದರಲ್ಲಿ ಶ್ರೇಯಾ ರಾತ್ರಿ ಹೊತ್ತು ಸ್ಕೂಟಿ ಗಾಳಿ ತೆಗೆತಿರೋದು ಮತ್ತು ಧನ್ಯಾ ಬ್ಯಾಗ್ನಿಂದ ಹಾಲ್ ಟಿಕೆಟ್ ಕದ್ದು ತನ್ನ ರೂಮ್ನ ಹಳೆ ಪೇಪರ್ ಬುಟ್ಟಿಯಲ್ಲೇ ಹಾಕಿರೋದು ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ರಮೇಶ್ ಅವರು ಅಲ್ಲಿಗೆ ಬಂದರು. ರಮೇಶ್ ಅವರಿಗೆ ತನ್ನ ಮಗಳೇ ಹೀಗೆ ಮಾಡ್ತಿದ್ದಾಳೆ ಅಂತ ತಿಳಿದು ನಾಚಿಕೆಯಿಂದ ತಲೆ ತಗ್ಗಿಸಿದ್ದರು. ಅದ್ವೈತ್ ಸಮರ್ಥ್ಗೆ ಫೋನ್ ಮಾಡಿ, ಸಮರ್ಥ್, ಧನ್ಯಾ ಸ್ಕೂಟಿ ಸರಿ ಮಾಡಿಸೋಕೆ ಮೆಕ್ಯಾನಿಕ್ ಕಳಿಸು, ಹಾಗೆಯೇ ಇವತ್ತಿನಿಂದ ನಿನ್ನ ಫೋನ್, ನಿನ್ನ ಎಲ್ಲ ಪಾಕೆಟ್ ಮನಿ ಕಟ್. ಅಷ್ಟೇ ಅಲ್ಲ, ಧನ್ಯಾ ಎಕ್ಸಾಮ್ ಮುಗಿಸಿ ಬರೋವರೆಗೂ ನೀನು ಮತ್ತು ನಿನ್ನ ಅಮ್ಮ ಈ ಮನೆಯ ಸ್ಟೋರ್ ರೂಮ್ ಕ್ಲೀನ್ ಮಾಡಬೇಕು. ಒಂದು ಧೂಳು ಇದ್ರೂ ನೆನ್ಪಿಟ್ಕೋ, ನಿನ್ನನ್ನು ಕಾಲೇಜ್ನಿಂದಲೇ ಸಸ್ಪೆಂಡ್ ಮಾಡಿಸ್ತೀನಿ. ಗಾಯತ್ರಿಗೆ ತನ್ನ ಮುರಿದ ಕೈಯಲ್ಲೇ ಕೆಲಸ ಮಾಡೋಕೆ ಅದ್ವೈತ್ ಆರ್ಡರ್ ಮಾಡಿದ. ಅವರು ಮಾಡಿರೋ ಪಾಪಕ್ಕೆ ಇದು ಸರಿಯಾದ ಶಿಕ್ಷೆ ಅಂತ ರಮೇಶ್ ಕೂಡ ಸಮ್ಮನಾದರು. ಅದ್ವೈತನ ಕಾರಿನ ಡೋರ್ ಓಪನ್ ಮಾಡಿ ಧನ್ಯಾನ ಕರೆದ. ಬಾ ಧನ್ಯಾ, ನಾನೇ ನಿನ್ನನ್ನು ಕಾಲೇಜಿಗೆ ಬಿಡ್ತೀನಿ, ಟೈಮ್ ಆಗ್ತಿದೆ. ಕಾರಿನಲ್ಲಿ ಧನ್ಯಾ ಇನ್ನೂ ನಡುಗುತ್ತಿದ್ಲು. ಅದ್ವೈತ್ ಅವಳ ಕೈ ಹಿಡಿದು ಸಮಾಧಾನ ಮಾಡಿದ. ಅದ್ವೈತ್, ಧನ್ಯಾ, ನಿನಗೋಸ್ಕರ ನಾನು ಇಡೀ ಜಗತ್ತಿನ ಎದುರು ನಿಂತುಕೊಳ್ಳೋಕೆ ರೆಡಿ ಇದ್ದೀನಿ. ಈ ಸಣ್ಣ ಸಣ್ಣ ಪಿತೂರಿಗಳಿಗೆ ಹೆದರಬೇಡ. ಇವತ್ತು ಪೇಪರ್ ಚೆನ್ನಾಗಿ ಬರೆದು ಬಾ. ಸಂಜೆ ನಾವಿಬ್ರು ದೇವಸ್ಥಾನಕ್ಕೆ ಹೋಗೋಣ. ಧನ್ಯಾ ನಾಚುತ್ತಾ ಥ್ಯಾಂಕ್ಸ್ ಸರ್ ಅಂದ್ಲು. ಅದ್ವೈತ್, ಮತ್ತೆ ಸರ್ ಅಂದ್ಯಾ? ಸರಿ, ಪರೀಕ್ಷೆ ಮುಗಿಸಿ ಬರುವಾಗ ಒಂದು ಪನಿಷ್ಮೆಂಟ್ ಕೊಡಲೇಬೇಕು ನಿನಗೆ. ಧನ್ಯಾ ಖುಷಿಯಿಂದ ಕಾಲೇಜ್ ಒಳಗೆ ಹೋದಳು. ಲೀಲಾ ಮತ್ತು ಅದಿತಿ ಅವಳನ್ನು ಬರಮಾಡಿಕೊಂಡರು. ಈ ಸಲ ಧನ್ಯಾ ಎಕ್ಸಾಮ್ನಲ್ಲಿ ಟಾಪ್ ಬರೋದು ಗ್ಯಾರಂಟಿ ಅಂತ ಎಲ್ರಿಗೂ ಅನಿಸ್ತಿತ್ತು. ಪರೀಕ್ಷೆ ಮುಗಿದ ಮೇಲೆ ಧನ್ಯಾ ಅದ್ವೈತ್ ಜೊತೆ ದೇವಸ್ಥಾನಕ್ಕೂ ಹೋಗಿ ಬಂದಿದ್ದಳು. ಹಾಗೆ ಧನ್ಯಾ ಕಡೆಯಿಂದ ಅದ್ವೈತ್ ಮುತ್ತೊಂದನ್ನು ಪನಿಷ್ಮೆಂಟ್ ಆಗಿ ಕೊಡಿಸಿಕೊಂಡಿದ್ದ. ಧನ್ಯಾ ಅಂತೂ ನಾಚಿ ನೀರಾಗಿದ್ದಳು. ಹೀಗೆ ದಿನ ಸಾಗುತ್ತಿತ್ತು. ಧನ್ಯಾಳ ಪರೀಕ್ಷೆಗಳು ಮುಗಿದವು. ಧನ್ಯಾ ಫುಲ್ ರಿಲ್ಯಾಕ್ಸ್ ಆಗಿದ್ದಾಳೆ. ಈಗ ಮನೆಯಲ್ಲಿ ಮದುವೆ ಸಂಭ್ರಮ ತಯಾರಿ ಶುರುವಾಗ್ತಿದೆ. ಅದ್ವೈತ್, ಧನ್ಯಾ, ಸಮರ್ಥ್ ಮತ್ತು ಅದಿತಿ 4 ಮದುವೆ ಶಾಪಿಂಗ್ಗೆ ಹೊರಟರು. ಬೆಂಗಳೂರಿನ ದೊಡ್ಡ ಮಾಲ್ ಒಂದರಲ್ಲಿ ಅದಿತಿ ಮತ್ತು ಧನ್ಯಾ ಸೀರೆಗಳನ್ನು ಸೆಲೆಕ್ಟ್ ಮಾಡುತ್ತಿದ್ದರು. ಅದಿತಿ, ಧನ್ಯಾ ಅತ್ತಿಗೆ, ಈ ರೇಷ್ಮೆ ಸೀರೆ ನೋಡಿ, ನಿಮಗೋಸ್ಕರನೇ ನೇಯ್ದ ಹಾಗೆ ಇದೆ. ಅಣ್ಣಯ್ಯ, ಸುಮ್ಮನೆ ಅಲ್ಲಿ ನಿಂತು ಫೋನ್ ನೋಡಬೇಡ, ಇಲ್ಲಿ ಬಂದು ಅತ್ತಿಗೆಗೆ ಯಾವ ಸೀರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳು. ಅದ್ವೈತ್ ಮೆಲ್ಲಗೆ ಹತ್ತಿರ ಬಂದು ಧನ್ಯಾಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ. ಅವಳು ಯಾವುದನ್ನೇ ಹಾಕಿಕೊಂಡರೂ ಚೆನ್ನಾಗಿಯೇ ಕಾಣುತ್ತಾಳೆ, ಆದರೆ ಈ ಕೆಂಪು ಬಣ್ಣದ ಸೀರೆಯಲ್ಲಿ ಅವಳು ಪಕ್ಕ ನನ್ನ ದೇವತೆ ಥರ ಕಾಣಿಸ್ತಾಳೆ ಅಂದಾಗ ಧನ್ಯಾ ಮುಖವೆಲ್ಲ ಕೆಂಪಾಯಿತು. ಸಮರ್ಥ್ ಪಕ್ಕದಲ್ಲಿ ನಿಂತು ಕಾಲೆಳೆಯುತ್ತಿದ್ದ. ಅಣ್ಣಯ್ಯ, ಈಗಲೇ ಹೀಗೆ ರೊಮ್ಯಾನ್ಸ್ ಮಾಡಿದ್ರೆ ಮದುವೆ ಮಂಟಪದಲ್ಲಿ ನಾವೆಲ್ಲ ಎಲ್ಲಿಗೆ ಹೋಗಬೇಕು ಅಂದಾಗ ಅಲ್ಲಿ ನಗುವಿನ ಅಲೆ ಎದ್ದಿತ್ತು. ಶಾಪಿಂಗ್ ಮುಗಿಸಿ ಸಂಜೆ ಲೀಲಾನ ಭೇಟಿಯಾದಳು. ಲೀಲಾ ಮತ್ತು ಧನ್ಯಾ ಪಾರ್ಕ್ನಲ್ಲಿ ಕುಳಿತಿದ್ದರು. ಲೀಲಾಳಿಗೆ ಧನ್ಯಾಳ ಜೀವನ ಇಷ್ಟು ಬೇಗ ಬದಲಾಗಿದ್ದು ನೋಡಿ ತುಂಬಾ ಖುಷಿಯಾಗಿತ್ತು. ಲೀಲಾ,
ಧನ್ಯ ನೆನ್ಪಿದ್ಯಾ, ಹಿಂದೆ ನಾವಿಬ್ರು ಬಸ್ಸಿಗೆ ಕಾಯ್ತಾ ನಿಂತಾಗ ನನ್ನ ಲೈಫ್ ಇಷ್ಟೇನಾ ಅಂತ ನೀನು ಅಳ್ತಿದ್ದೆ. ಇವತ್ತು ನೋಡು, ದೊಡ್ಡ ಮನೆಗೆ ಸೊಸೆ ಆಗ್ತಿದ್ದೀಯಾ, ಕೈಯಲ್ಲಿ ಹೊಸ ಸ್ಕೂಟಿ ಇದೆ, ಜೊತೆಗೆ ನಿನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅದ್ವೈತ್ ಸರ್ ಇದ್ದಾರೆ. ಧನ್ಯ: ಹೌದು ಲೀಲಾ, ಇದೆಲ್ಲ ಕನಸಿನ ಥರ ಇದೆ. ಆದರೆ ಮನೆಯಲ್ಲಿ ಆ ದೊಡ್ಡಮ್ಮ ಮತ್ತು ಶ್ರೇಯ ಇನ್ನೂ ಏನೋ ಸಂಚು ಮಾಡ್ತಿದ್ದಾರೆ ಅಂತ ಭಯ ಆಗುತ್ತೆ. ಮನೆಯಲ್ಲಿ ಗಾಯತ್ರಿ ಈಗ ಸ್ವಲ್ಪ ಬದಲಾದಂತೆ ನಟಿಸುತ್ತಿದ್ದಾಳೆ. ಮುರಿದ ಕೈಗೆ ಪಟ್ಟಿ ಹಾಕಿಕೊಂಡಿದ್ದರೂ ಕಲ್ಯಾಣಿ ಹತ್ತಿರ ಬಂದು, ಕಲ್ಯಾಣಿ ಮಗಳ ಮದುವೆಗೆ ನಾನು ಏನಾದರೂ ಸಹಾಯ ಮಾಡ್ತೀನಿ, ನನ್ನ ಹಳೆಯ ಸಿಟ್ಟನ್ನೆಲ್ಲ ಮರೆತು ಬಿಡು ಅಂತ ನಾಟಕವಾಡುತ್ತಿದ್ದಾಳೆ. ರಮೇಶ್ ಅವರಿಗೆ ಇದು ನಿಜ ಅಂತ ಅನ್ನಿಸ್ತಿದೆ. ಆದರೆ ಶ್ರೇಯ ಮಾತ್ರ ಒಳಗೊಳಗೆ ಕುದಿಯುತ್ತಿದ್ದಾಳೆ. ಅಗ್ನಿನಿವಾಸ ಮತ್ತು ರಮೇಶ್ ಅವರ ಕುಟುಂಬದ ನಡುವೆ ಈಗ ಮದುವೆಯ ಸಂಭ್ರಮ ಕಳೆಗಟ್ಟಿದೆ. ಸಾವಿತ್ರಮ್ಮನವರು ಕರೆ ಮಾಡಿದ ತಕ್ಷಣ ರಮೇಶ್ ಅವರು ತಮ್ಮ ಕುಟುಂಬದೊಂದಿಗೆ ಒಡವೆ ಖರೀದಿಸಲು ಸಿಟಿಯ ದೊಡ್ಡ ಚಿನ್ನದ ಅಂಗಡಿಗೆ ಹೊರಟರು. ಸಾವಿತ್ರಮ್ಮ, ಅದಿತಿ ಮತ್ತು ಶ್ರೇಯ ಮೊದಲೇ ಅಲ್ಲಿಗೆ ತಲುಪಿದ್ದರು. ರಮೇಶ್, ಕಲ್ಯಾಣಿ ಮತ್ತು ಧನ್ಯ ಒಳಗೆ ಬರುತ್ತಿದ್ದಂತೆ ಸಾವಿತ್ರಮ್ಮ ಪ್ರೀತಿಯಿಂದ ಬರಮಾಡಿಕೊಂಡರು. ಸಾವಿತ್ರಿ: ಬನ್ನಿ ರಮೇಶ್ ಅವರೇ, ಬನ್ನಿ ಕಲ್ಯಾಣಿ, ನಮ್ಮ ಮನೆಗೆ ಬರೋ ಮಹಾಲಕ್ಷ್ಮಿಗೆ ಒಡವೆ ತಗೋಬೇಕು, ನಿಮ್ಮ ಆಯ್ಕೆಯೂ ಇರಲಿ ಅಂತ ಕರೆಸ್ದೆ. ಧನ್ಯ ನಾಚಿಕೆಯಿಂದ ಕುಳಿತಿದ್ದರೆ ಅದಿತಿ ಅವಳಿಗೆ ಒಂದಾದ ಮೇಲೆ ಒಂದು ನೆಕ್ಲೆಸ್ ತೋರಿಸಿ ತರಲೆ ಮಾಡ್ತಿದ್ಲು. ನೋಡಿ ಧನ್ಯಾತ್ಗೆ, ಈ ಡೈಮಂಡ್ ಸೆಟ್ ನಿಮಗೆ ಸಖತ್ತಾಗಿ ಮ್ಯಾಚ್ ಆಗುತ್ತೆ ಎನ್ನುತ್ತಾ ಅವಳನ್ನು ಪಿಡಿಸುತ್ತಿದ್ದಳು. ರಮೇಶ್ ಅವರು ಅದ್ವೈತ್ನಷ್ಟು ಶ್ರೀಮಂತದಲ್ಲದಿದ್ದರೂ ಮಗಳಿಗಾಗಿ ತಾವು ಉಳಿಸಿಟ್ಟಿದ್ದ ಹಣದಲ್ಲಿ ಬೆಲೆ ಬಾಳುವ ಒಡವೆಗಳನ್ನು ಕೊಡಿಸಲು ಮುಂದಾದರು. ರಮೇಶ್: ಸಾವಿತ್ರಮ್ಮನವರೇ, ನೀವು ಕೊಡಿಸೋದು ನಿಮ್ಮ ಪ್ರೀತಿ, ಆದರೆ ಒಬ್ಬ ತಂದೆಯಾಗಿ ನಾನು ನನ್ನ ಮಗಳಿಗೆ ಕೆಲವೊಂದು ಒಡವೆಗಳನ್ನು ಮಾಡಿಸಬೇಕು ಅಂತ ಆಸೆ ಇದೆ. ರಮೇಶ್ ಅವರು ಧನ್ಯಾಳಿಗೆ ಒಂದು ಸುಂದರವಾದ ಬಂಗಾರದ ಒಡ್ಯಾಣ ಮತ್ತು ಹಾರವನ್ನು ಆರಿಸಿದರು. ಮಗಳ ಮೇಲಿನ ಅಪ್ಪನ ಈ ಪ್ರೀತಿಯನ್ನು ಕಂಡು ಕಲ್ಯಾಣಿಯವರ ಕಣ್ಣಲ್ಲಿ ನೀರು ತುಂಬಿತ್ತು. ಧನ್ಯ ಅಪ್ಪನ ಕೈ ಹಿಡಿದು ಭಾವುಕಳಾದಳು. ಇತ್ತ ಗಾಯತ್ರಿ ತನ್ನ ಮುರಿದ ಕೈಯನ್ನೇ ಹಿಡಿದುಕೊಂಡು ಮೂಲೆಯಲ್ಲಿ ಕುಳಿತಿದ್ದರು. ಅವಳ ಕಣ್ಣುಗಳು ಮಾತ್ರ ಬೆಂಕಿಯಂತೆ ಉರಿಯುತ್ತಿದ್ದವು. ಧನ್ಯಾಳಿಗೆ ಒಂದಾದ ಮೇಲೆ ಒಂದು ಒಡವೆಗಳು ಸೇರುತ್ತಿರುವುದನ್ನು ಕಂಡು ಅವಳಿಗೆ ಹೊಟ್ಟೆ ಚುರುಕ್ಕಂತಿತ್ತು. ಗಾಯತ್ರಿ ಪಿಸುಗುಟ್ಟುತ್ತಾ: ನೋಡೇ ಶ್ರೇಯ, ನಿನ್ನ ಅಪ್ಪ ಇಷ್ಟು ವರ್ಷ ನಮಗಾಗಿ ಏನೂ ಮಾಡಿಲ್ಲ. ಇವತ್ತು ಆ ಧನ್ಯ ಮದುವೆ ಅಂದ ಕೂಡಲೇ ಹೇಗಿದ್ದ ಹಣವನ್ನೆಲ್ಲ ಖರ್ಚು ಮಾಡ್ತಿದ್ದಾರೆ ನೋಡು. ನಿನಗೆ ಒಂದು ಸಣ್ಣ ಸರ ಕೊಡಿಸೋಕು ಹಿಂದೆ ಮುಂದೆ ನೋಡ್ತಿದ್ದ ಮನುಷ್ಯ ಇವತ್ತು ಲಕ್ಷ ಲಕ್ಷ ಸುರಿಯುತ್ತಿದ್ದಾರೆ. ಶ್ರೇಯಾಳ ಮುಖ ಕೂಡ ಕಪ್ಪಾಗಿತ್ತು. ಸಾವಿತ್ರಮ್ಮ ಅವಳನ್ನು ಒಂದು ಮಾತಿಗೂ ಕರೆಯದಿದ್ದದ್ದು ಅವಳಿಗೆ ಅವಮಾನ ಅನಿಸುತ್ತಿತ್ತು. ಅದಿತಿ ತನಗೆ ಬೇಕಾದ ಒಡವೆಗಳನ್ನು ಆರಿಸಿಕೊಳ್ಳುತ್ತಿದ್ದರೆ ಶ್ರೇಯ ಮಾತ್ರ ಅಲ್ಲಿ ಕೇವಲ ಪ್ರೇಕ್ಷಕಳಾಗಿ ನಿಲ್ಲಬೇಕಾಯಿತು. ಅಷ್ಟರಲ್ಲಿ ಕೆಲಸ ಮುಗಿಸಿ ಅದ್ವೈತ್, ಸಮರ್ಥ್ ಮತ್ತು ತ್ರಿಲೋಕ್ ಮೂವರು ಅಲ್ಲಿಗೆ ಬಂದರು. ಅದ್ವೈತ್ ಒಳಗೆ ಬರುತ್ತಿದ್ದಂತೆ ಇಡೀ ಅಂಗಡಿಯ ಸಿಬ್ಬಂದಿ ಗೌರವದಿಂದ ಎದ್ದು ನಿಂತರು. ಸಮರ್ಥ್: ಅಮ್ಮ ಆರ್ಡರ್ ಮಾಡಿದ ಹಾಗೆ ನಾವು ಬಂದಿದ್ದೀವಿ. ಅದ್ವೈತ್ ಅಣ್ಣಯ್ಯ ಇಂದು ಧನ್ಯ ಅಕ್ಕನಿಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅದ್ವೈತ್ ಧನ್ಯಾಳ ಹತ್ತಿರ ಬಂದು ಒಂದು ಪುಟ್ಟ ಪೆಟ್ಟಿಗೆಯನ್ನು ತೆರೆದನು. ಅದರಲ್ಲಿ ಒಂದು ಅದ್ಭುತವಾದ ನವರತ್ನದ ಹಾರ ಇತ್ತು. ಇದು ನಮ್ಮ ಅಗ್ನಿವಂಶದ ಪರಂಪರೆ ಧನ್ಯ, ಇವತ್ತಿನಿಂದ ಇದು ನಿನಗೆ ಸೇರಿದ್ದು ಎಂದಾಗ ಧನ್ಯಾಳ ಮುಖದಲ್ಲಿ ಸಂಕೋಚ ಮತ್ತು ಸಂತೋಷ ಒಟ್ಟಿಗೆ ಮೂಡಿತು. ತ್ರಿಲೋಕ್ ದೂರ ನಿಂತು ಇದನ್ನೆಲ್ಲ ಗಮನಿಸುತ್ತಿದ್ದರು. ಅಮ್ಮನ ಕಟ್ಟುನಿಟ್ಟಿನ ಆರ್ಡರ್ ಇರೋದ್ರಿಂದ ಯಾವುದೇ ಗಲಾಟೆ ಮಾಡದೆ ಮೌನವಾಗಿ ಸಾಥ್ ನೀಡಿದನು. ಸಾವಿತ್ರಮ್ಮನವರ ದೊಡ್ಡ ಗುಣವೇ ಅದು. ಶ್ರೇಯ ಎಷ್ಟೇ ಕಿರಿಕಿರಿ ಮಾಡಿದ್ರೂ ಅಗ್ನಿವಂಶದ ಮನೆಗೆ ಸೊಸೆಯಾಗಿ ಬಂದವಳು ಅನ್ನೋ ಒಂದೇ ಕಾರಣಕ್ಕೆ ಅವಳನ್ನು ಯಾವತ್ತೂ ಕಡೆಗಣಿಸಲಿಲ್ಲ. ಅದಿತಿಗೆ ಒಡವೆ ಕೊಡಿಸುವಾಗ ಶ್ರೇಯಾಳನ್ನು ಕರೆದು ಅವಳಿಗೂ ಇಷ್ಟವಾದ ಒಡವೆಗಳನ್ನು ಕೊಡಿಸಿದರು. ಸಾವಿತ್ರಮ್ಮ ಒಂದು ಸುಂದರವಾದ ಡೈಮಂಡ್ ನೆಕ್ಲೆಸ್ ತೋರಿಸಿ, ಶ್ರೇಯ, ಇದು ನಿನ್ನ ಮುಖಕ್ಕೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ, ತಗೋ ಮಗಳೇ ಅಂದಾಗ ಶ್ರೇಯಾಗೆ ಒಂದು ಕ್ಷಣ ಏನು ಮಾತನಾಡಬೇಕು ಅಂತಲೇ ತಿಳಿಲಿಲ್ಲ. ಪಕ್ಕದಲ್ಲೇ ಇದ್ದ ಅದಿತಿ: ನೋಡೆ ಶ್ರೇಯ, ದೊಡ್ಡಮ್ಮನಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಇನ್ನಾದರೂ ಈ ಮುಖ ಕಿಂಡಿ ಮಾಡಿಕೊಳ್ಳೋದನ್ನ ಬಿಟ್ಟು ನಗು ನಗುತ್ತಾ ಇರು ಅಂತ ರೇಗಿಸಿದಳು. ಶ್ರೇಯ ಮೇಲೆ ನಗುತ್ತಿದ್ದರೂ ಒಳಗೊಳಗೆ ಧನ್ಯಾಳಿಗೆ ಸಿಕ್ಕ ಅದ್ದೂರಿ ಒಡವೆಗಳನ್ನು ನೋಡಿ ಅವಳ ಹೊಟ್ಟೆ ಉರಿ ಮಾತ್ರ ಕಮ್ಮಿ ಆಗಿರಲಿಲ್ಲ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ವಿಡಿಯೋವನ್ನು ವೀಕ್ಷಿಸಿದ ನಂತರ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.